ಸಾಧಾರಣ ಸ್ವಲ್ಪ ಇದಕ್ಕೆ ಸ್ವಲ್ಪ ಸೈಡ್ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಲೆಕ್ಕಪತ್ರ ಶೀರ್ಷಿಕೆಯನ್ನು ತಮಗೆ ಸಂಬಂಧಪಟ್ಟ ಇಂಜಿನಿಯರು ಮತ್ತು ಗುತ್ತಿಗೆದಾರರು ತಿಳಿಪಡಿಸಿದರೆ, ಆ ರೀತಿಯಾಗಿ ನಾವು ಗುತ್ತಿಗೆದಾರರಿಗೆ ಹೇಳೋದಿಷ್ಟೇ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕೆಲಸವನ್ನು ಇನ್ ಟರ್ಮ್ನಲ್ಲಿ ಮಾಡಿ ಲೋಕಾರ್ಪಣೆ ಮಾಡಬೇಕಾಗ್ತದೆ. ಅನಗತ್ಯವಾಗಿ ವಿಳಂಬ ಮಾಡಿ ಮುಂದೆ ಆ ಕಾಮಗಾರಿ ಕಳಪೆ ಕಾಮಗಾರಿ ಆದರೆ ಇಷ್ಟೆಲ್ಲ ಸರ್ಕಾರ ಅನುದಾನವನ್ನು ಕೊಟ್ಟಿದ್ದು ನೀರಿನಾಗೆಲ್ಲ ಒಂದು ಕಡೆ ಹೋಮ ಮಾಡ್ದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಇದನ್ನು ಸಂಬಂಧಪಟ್ಟ ಇಲಾಖೆಯರಿಗೆ ಮತ್ತೊಮ್ಮೆ ನಾನು ಭಾಳ ಗಂಭೀರವಾಗಿ ಸೂಚನೆ ಕೊಡ್ತೀನಿ. ನೀವೇ ಇಲ್ಲಿ ಸ್ವತಃ ನಿಂತಿದ್ದು, ಎಲ್ಲಿದ್ರಪ್ಪ ಗುತ್ತಿಗೆದಾರರು ಮತ್ತು ಇಂಜಿನಿಯರು? ಈಗಾಗಲೇ ಇಂಥ ಕಳಪೆ ಕಾಮಗಾರಿ ಮಾಧ್ಯಮದರ ಕೈ ಸಿಕ್ಕು ನೀವೆಲ್ಲ ಚಿಂದಿಯಾಗಿ ಹೋಗಿರೋದು ನೀವು ಮರಿಬೇಡಿ. ಅರ್ಥ ಆಯ್ತಾ? ನೋಡಿ, ನೀವು ಲೋಕಲ್ ಆಗಿದ್ರಿ ಪಾಟೀಲ್ರೆ, ಇನ್ ಟರ್ಮ್ನಲ್ಲಿ ಕ್ವಾಲಿಟಿ ಕೆಲಸವನ್ನು ಮಾಡಬೇಕು. ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದಿಷ್ಟೇ. ಹಾಗಾಗಿ ಇಂಥ ಸಾರ್ವಜನಿಕ ಕೆಲಸಗಳನ್ನು ನೀವು ಅತಿ ಶೀಘ್ರದಲ್ಲಿ ಕ್ವಾಲಿಟಿಯಾದ ಕೆಲಸವನ್ನು ಮಾಡಿಕೊಡ್ತೀರಾ ಅಂತ ಹೇಳಕ್ಕೆ ಬಯಸಿ, ಇನ್ನು ನಮಗೆ 2-3 ಮುಖ್ಯವಾದ ಕಾರ್ಯಕ್ರಮದವೆ. ಇವತ್ತು ನಮ್ಮ ಗುರುಮೂರ್ತಿಯವರಿಗೆ ಮತ್ತೊಂದು ವಿಷಯವನ್ನು ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ನಾನು ಮೊನ್ನೆ ಏನು ಇವತ್ತು ನಿಮ್ಮ ಬಹುದಿನದ ಕನಸು ಅಪ್ಪರ ಭದ್ರಾ ಯೋಜನೆ ಭಾಳ ಮಂದಗತಿಯಲ್ಲಿ ನಡೀತಾ ಇದೆ. ಇನ್ನೂ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅಲ್ಲಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ. ಸಂಬಂಧಪಟ್ಟ ಇಂಜಿನಿಯರ್ನ ನಾನು ಮೊನ್ನೆ ಸಣ್ಣಚಿತ್ತಯ್ಯ ಅಂತ MD ಸಾಹೇಬ್ರನ್ನ ಯಾವುದೋ ವಿಷಯಕ್ಕೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಮುಂದಿನ ಗಾಂಧಿ ಜಯಂತಿಗೆ ಎಷ್ಟೇ ಕಷ್ಟ ಆಗಲಿ ನಾನು ನೀರು ತಂದು ಕೊಡೋದು ನನ್ನ ಕರ್ತವ್ಯ, ನಂದು ಕನಸಿನ ಕೂಸು ಅಂತೇಳಿ ಅವರು ಇಲ್ಲೇ ಹಿರಿಯೂರು ತಾಲೂಕಿನವರು. ನೆಕ್ಸ್ಟ್ ನಮ್ಮ ಊರಿಗೆ ಅವರು ಬರೋರಿದ್ದಾರೆ. ಬಂದುಬಿಟ್ಟು ಅನೇಕ ಈ ಜನೆಯಾಳಿಗೆ ಇವತ್ತು ಮೂಡಲ ಮಾಚಿಕೆರೆ ಮತ್ತು ಸಿದ್ದಿಹಳ್ಳಿ ಮಧ್ಯದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸ್ವಾಮೀಜಿಯವರು ನೋಡಿದ್ರಾ? ಅದನ್ನ ದಯಮಾಡಿ ನೀವು ನೋಡಬೇಕು. ಹಾಗಾಗಿ ಭಾಳ ಸಂತೋಷ. ಯಾಕಂತ ಹೇಳಿದರೆ ಇಂಥ ನಮ್ಮ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಕ್ಕೆ ನೀವು ಪ್ರಶಂಸೆ ಮಾಡಿದ್ರೆ ಇನ್ನೂ ದೊಡ್ಡ ಕೆಲಸ ಮಾಡೋದಕ್ಕೆ ನಮಗೆ ಉತ್ತೇಜನ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆ ಕೆಲಸ ಆಗಿದೆ. ಇನ್ನೂ 3-4 ಕಡೆ ನಿನ್ನೆ ಮಂತ್ರಿಯವರು ನಾವು ಭೇಟಿಯಾದಾಗ ಎಲ್ಲೇ ಒಂದು ಕಡೆ ಅತಿವೃಷ್ಟಿಯಾಗಿ ಮಳೆ ತುಂಬಿ ಹೊಳೆಗಳೆಲ್ಲ ಹರಿದು ಹೋಗಿ ಎಲ್ಲೇ ಒಂದು ಕಡೆ ಸಮುದ್ರ ಸೇರೋಂಥ ನೀರನ್ನು ಈ ರೀತಿಯಾದ ಚೆಕ್ ಡ್ಯಾಮ್ಗಳನ್ನು ಕಟ್ಟಿ ನೀರು ನಿಲ್ಲಿಸಿದರೆ ಅಂತರ್ಜಲ ಇಂಪ್ರೂವ್ ಆಗ್ತದೆ, ಫ್ಲೋರೈಡು ಹೋಗ್ಬಿಟ್ಟು ಶುದ್ಧ ನೀರು ಸಿಗ್ತದೆ ಅನ್ನೋಂಥ ಮಾತನ್ನು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನಮ್ಮ ಜೊತೆ ಮಾತಾಡಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಇಂಥ ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ 5 ಗ್ಯಾರಂಟಿಗಳ ಜೊತೆಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಅವಧಿಯಲ್ಲಿ ಇಷ್ಟು ಕೆಲಸಗಳಾಗಿರೋದು ನಿಜವಾಗ್ಲೂ ನಮ್ಮ ಸರ್ಕಾರ ಜನರ ಪರ ಇದೆ. ಈ ಸರ್ಕಾರ ಸರ್ವ ಜನಾಂಗದ ಪರ ಇದೆ ಅನ್ನೋಂಥದ್ದು ಎತ್ತಿ ತೋರಿಸ್ತದೆ. ಆದರೆ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ. ನಾವು ಅವ್ರನ್ನ ನಮ್ಮನ್ನು ಟೀಕೆ ಮಾಡಿದ್ರಂತ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳಲ್ಲ. ಬೈದವರನ್ನ ಬಂಧುಗಳೆಂಬೆ ಅಂತೀವಿ. ಅವರ ಟೀಕೆಗಳು ಮಗುವಿಗೆ ಸ್ನಾನ ಮಾಡಿ ಆದಮೇಲೆ ಅದಕ್ಕೆ ಸಿಂಗಾರ ಮಾಡಿದ್ಮೇಲೆ ಒಂದು ಕಪ್ಪು ಬಟ್ಟಿಡ್ತಾರೆ. ಹಾಗಾಗಿ ಅವರ ಬಟ್ಟನ್ನು, ಅವರ ಒಂದು ಟೀಕೆಯನ್ನು ನಾವು ಎಂಥದ್ದು ದೃಷ್ಟಿ ಬಟ್ಟಂತನಾದರೂ ನಾವು ಸ್ವೀಕರಿಸ್ತೀವಿ. ಅದನ್ನು ನಾವು ಭಾಳ ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ ಸಾಹೇಬ್ರೆ. ನಿನ್ನೆನೂ ನಾನು ಇವತ್ತು ಒಂದು ಪತ್ರಿಕೆ ಸಂವಾದದಲ್ಲಿ ಹೇಳಿದ್ದೀನಿ ನೋಡ್ರಿ. ಅಲ್ಲಿ ಮಾಧ್ಯಮದವರು ನನಗೊಂದು ಪ್ರಶ್ನೆ ಮಾಡಿದರು, ನೀವೇನೋ ಕ್ಷೇತ್ರದ ಜನತೆಯಿಂದ ನಿರೀಕ್ಷೆ ಇಟ್ಕೊಳ್ತೀರ ಅಂದರೆ ಪಾರದರ್ಶಕವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು ನಾನು 100% ಮನಸಾರೆ ಸ್ವೀಕರಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರೆ ಅದನ್ನೇ ಉಲ್ಲೇಖ ಮಾಡಿದ್ದಾರೆ.
ಆ ನಿಟ್ಟಿನಲ್ಲಿ ಇಲ್ಲಿ ಯಾರು ಅಧಿಕಾರ ಶಾಶ್ವತವಲ್ಲ, ನಾವು ಮಾಡಿದ ಕೆಲಸ ಶಾಶ್ವತ. ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದಿರ್ಬೋದು, ಮತಯಾಚನೆ ಮಾಡೋದ್ರಲ್ಲಿ ಜನಸೇವೆಯ ಜನಾರ್ದನ ಸೇವೆ ಅನ್ನೋಂಥ ಮಾತುಗಳನ್ನು ಹೇಳ್ತೀವಿ. ಅದೇ ರೀತಿ ನಾವು ಆಯ್ಕೆ ಆದಮೇಲೆ ಆ ಕೆಲಸವನ್ನು ಸೇವೆಯನ್ನು ಮಾಡದೇ ಇದ್ದರೆ ಎಲ್ಲ ಒಂದು ಕಡೆ ಅಧಿಕಾರ ಒಂದು ವೈಭವಯುತ ಇರ್ತ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಆಗಲ್ಲ. ಹಾಗಾಗಿ ನಾವು ಓದೋದ ಕಡೆ ಹೇಳ್ತೀವಿ, ನಾನು ಶಾಸಕ ಅಲ್ಲ, ನಾನು ಸೇವಕ ಅಂತ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಮ್ಮ ಒಂದು ನಾವೇನು ರಾಮರಾಜ್ಯವನ್ನು ಮಾಡದೇ ಇದ್ದರೂ ರಾಮರಾಜ್ಯದ ಪರಿಕಲ್ಪನೆಯನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನಂಥ ವೇದಿಕೆ ಮೇಲೆ ಹೇಳಕ್ಕೆ ಬಯಸಿ